134 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರಾಗಿರ್ಬೋದು, ವಿಶ್ವೇಶ್ವರ ಆಗಿರ್ಬೋದು, ಆ ಮಹನೀಯರು ನಾಡು ನುಡಿಯ ಏಳಿಗೆಗೆ, ಹಿತರಕ್ಷಣೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಉಳಿದ ಆ ಕಡೆಯಿಂದ ನಂಜುಂಡಯ್ಯ ಆಯಿತು, ಅನೇಕ ಜನ ಮಹನೀಯರು ವಿದ್ವಾಂಸರು ಆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಬೆಳೆಸಿದ್ದಾರೆ. ಅನೇಕ ಪ್ರಶ್ನೆಗಳನ್ನು ಎದುರಿಸಿದ್ದಾರೆ, ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ. ಅದ ಕಾರಣ ಭಾಳ ಡೆಮೊಕ್ರೆಟಿಕ್ಕಾಗಿ ನಡೀತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ಇತ್ತೀಚೆಗೆ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ನಾಡೋಜ ಮಹೇಶ್ ಜೋಶಿಯವರು ಅದ್ಭುತವಾಗಿರ್ತಕ್ಕಂಥ ಮೆಜಾರಿಟಿ ಬಹುಮತ ಗಳಿಸಿ ಆಯ್ಕೆಯಾಗಿದ್ದಾರೆ. ಅವರು ಆಯ್ಕೆ ಆದ ಕ್ಷಣದಿಂದಲೇ ಸಾಹಿತ್ಯ ಪರಿಷತ್ತಿಗೆ ಗ್ರಹಣ ಬಡಿದಿದೆ ಮತ್ತು ಅವನತಿ ದಾರಿಗೆ ಇಳಿದಿದೆ. ಅನೇಕ ತಿದ್ದುಪಡಿಗಳನ್ನು ಮಾಡ್ತಾ ಇದ್ದಾರೆ. ಭಾಳ ಪ್ರಜಾಸತ್ತಾತ್ಮಕಕ್ಕೆ ವಿರುದ್ಧ ಇರತಕ್ಕಂಥ ಹಿನ್ನೆಲೆ ಮೂಲಕ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇದು ಭಾಳ ಅಕ್ಷಮ್ಯ, ನಾವೆಲ್ಲ ಖಂಡಿಸಬೇಕಾದಂಥ. ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತು ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಇರಬಾರ್ದು. ಸಾಹಿತ್ಯ ಪರಿಷತ್ತು ವಿಕೇಂದ್ರೀಕರಣ ಆಗಬೇಕು. ತಾಲೂಕು ಜಿಲ್ಲಾ ಮಟ್ಟಕ್ಕೆ ಅದು ವಿಸ್ತರಿಸಬೇಕು ಅಂತ ಒಂದು ಸದು ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ಮಹೇಶ್ ಜೋಶಿಯವರು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ, ಯಾರು ಪ್ರಶ್ನಿಸ್ತಾರೋ ಅವ್ರನ್ನ ದಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಡಿ ಮಂಜುನಾಥ್ ಅವರು, ನಮ್ಮೆಲ್ಲರ ಸ್ನೇಹಿತರು, ಈ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ 24x7 ಅಧ್ಯಕ್ಷರವರು. ಅವರು ನಿರಂತರವಾಗಿ ಜಿಲ್ಲೆಯಲ್ಲಿ ಜಿಲ್ಲೆಯ ಮೂಲೆಯಲ್ಲಿ ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಒಂದು ಸಾಹಿತ್ಯ ಗ್ರಾಮ ಅನ್ನೋದನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಇಂಥ ಒಬ್ಬ ಕ್ರಿಯಾಶೀಲ ಜಿಲ್ಲಾ ಘಟಕದ ಅಧ್ಯಕ್ಷರನ್ನು ಕ್ಷುಲ್ಲಕ ಕಾರಣಕ್ಕಾಗಿ, ಭಾಳ ಸಣ್ಣ ಕಾರಣಕ್ಕಾಗಿ ಅಮಾನತ್ತು ಅವರ ಪ್ರಾಥಮಿಕ ಸದಸ್ಯತ್ವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡೋದಿದೆಯಲ್ಲ, ಇದನ್ನು ನಾವೆಲ್ಲರೂ ಖಂಡಿಸಬೇಕು. ಭಾಳ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಪ್ರೇಮಿಗಳು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳೆಲ್ಲರೂ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲರೂ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಿದು. ಸರ್ಕಾರ ಇಮ್ಮಿಡಿಯೇಟಾಗಿ ತಕ್ಷಣ ಈ ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡೋಕ್ಕೂ, ಆಮೇಲೆ ಅವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ, ಈಗ ಮಾಡಿರ್ತಕ್ಕಂಥ ಲೋಪದೋಷಗಳಿದಾವೆಲ್ಲ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು. ನಾವೆಲ್ಲರೂ ಡಿ ಮಂಜುನಾಥ್ ಅಂತ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರಿಗೆ ನೈತಿಕ ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳು ಒಕ್ಕೊರಲಿನಿಂದ ಡಿ ಮಂಜುನಾಥ್ ಪರವಾಗಿದ್ದಾರೆ ಮತ್ತು ನಾಡೋಜ ಮಹೇಶ್ ಜೋಶಿ ವಿರುದ್ಧ ವೈಚಾರಿಕವಾಗಿ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅದಕ್ಕೆ ಪ್ರಶ್ನಿಸ್ತಕ್ಕಂಥ ಕೆಲಸವನ್ನು ಮಹೇಶ್ ಜೋಶಿ ಅವರು ಮಾಡಬೇಕು. ಸರ್ಕಾರ ಕೂಡ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಧನ್ಯವಾದ.